ವಿಧಾನಸಭೆ ಕಲಾಪದಲ್ಲಿ ನಿರೀಕ್ಷೆ ಮಾಡಿದಂತೆ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮೂಡಾ ಹಾಗೂ ವಾಲ್ಮೀಕಿ ನಿಗಮದ ಹಗರಣಗಳ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷಗಳ ನಡುವೆ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಕರಣದ ಚರ್ಚೆಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಈ ಕಾರಣಕ್ಕೆ ಗದ್ದಲ ಕೂಡ ಅಲ್ಲಿ ಏರ್ಪಟ್ಟಿದೆ. ದಲಿತರ ಹಣವನ್ನ ಕಾಂಗ್ರೆಸ್ ಲೂಟಿ ಹೊಡೆದು ನುಂಗಿದೆ ಅನ್ನೋದು ಬಿಜೆಪಿ ನಾಯಕರ ಮಾತಾಗಿದೆ. ಇದರ ಚರ್ಚೆ ಆಗಬೇಕು ಅಂತ ಬಿಜೆಪಿಗರು ಚರ್ಚೆಗೆ ಪಟ್ಟು ಹಿಡಿತಾ ಇದ್ದಾರೆ. ವಾಲ್ಮೀಕಿ ಪ್ರಕರಣ ಇರಲಿ, ಮೂಡಾ ವಿಚಾರ ಇರಲಿ, ನಾವು ಕೂಡ ಚರ್ಚೆಗೆ ರೆಡಿ ಇದ್ದೀವಿ. ನಿಯಮಾವಳಿ ಪ್ರಕಾರ ಚರ್ಚೆಗೆ ನಾವು ಸಿದ್ಧ ಇದ್ದೀವಿ. ನೀವು ಕೇಳಿದಂತೆ ಚರ್ಚೆಗೆ ಅವಕಾಶ ಇಲ್ಲ ಅಂತ ಈ ಕಡೆಗೆ ಆಡಳಿತ ಪಕ್ಷದಿಂದ ಸಿಎಂ ಸಿದ್ದರಾಮಯ್ಯ ಆದಿಯಾಗ ಅನೇಕರು ಹೇಳ್ತಾರೆ. ವೀರಯ್ಯನ ಅರೆಸ್ಟ್ ಆಗಿದೆ, 2 ಸರಿ MLC ಆಗಿದೆ. ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು? ಕಂದ ಸಚಿವರು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ. ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ. ಸಿಬಿಐ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಕೇಳಲಿಲ್ಲ, ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ, ಮಂತ್ರಿಯವರೇ ಕೂತ್ಕೊಳ್ಳಿ, ಮಂತ್ರಿಯವರೇ ಕೂತ್ಕೊಳ್ಳಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಂಗಡಿಗೆ ಅವರೇ, ಬಾಯ್ ಸುರೇಶ್, ಮಧ್ಯ ಕೂತ್ಕೊಳ್ಳಿ. ನೀವು ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ? ತಂಗಡಿಗೆ ಅವರೇ, ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಸುರೇಶ್, ಈಗ ಇಲ್ಲಿ ಪ್ರಶ್ನೋತ್ತರ ಇದೆ. ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ. ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತಿದ್ರೆ ಹೇಗೆ? ಹಿರಿಯ ಸಚಿವರಿದ್ದೀರಲ್ಲ, ಅನಗತ್ಯವಾಗಿ ಮಾತಾಡಲ್ಲ ಯಾಕೆ ನೀವು? ನಿಮ್ಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ. ಇರುವಾಗ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು ಬುದ್ಧಿ ಬರಲಿಲ್ಲ ನಿಮಗೆ. ಪ್ರಶ್ನೋತ್ತರ ಅವಕಾಶ ಕೊಡುವ, ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವರು ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ, ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ, ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಕೂತ್ಕೊಳ್ಳಿ, ಹಿರಿಯ ಸದಸ್ಯರು ದಯವಿಟ್ಟು ಪ್ರಶ್ನೋತ್ತರ ಆಗಲಿ. ಪ್ರಶ್ನೋತ್ತರ ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ. ಅಥವಾ ತುಮಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಆಗ್ಲಿ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂದ್ರೆ ನೀವು ಮಾತಾಡ್ಕೊಂಡು ಹೋಗ್ಬೇಡಿ. ಅಲ್ಲ, 1 ನಿಮಿಷ ಯಾಕೆಂದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ಪ್ರಶ್ನೆ ಸ್ಟಾರ್ಟ್ ಮಾಡಿ. ವಾಪಸ್ ಅಪ್ಪಿಟ್ಟು ಕೃಷ್ಣ ಬೈರೇಗೌಡರು. ಅಧ್ಯಕ್ಷರೇ, ನೀವು ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀರಾ. ಚನ್ನಮ್ಮನ ಕಿತ್ತೂರಿನಲ್ಲಿ ಯಾವಾಗ ಕಚೇರಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಚರ್ಚೆ ವಿರೋಧ ಪಕ್ಷದ ವರ್ಷಗಳಲ್ಲಿ ಈಗ ಅವರು ಅಡ್ಜರ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲೇನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಅವ್ರೇನ್ ಕೊಟ್ಟಿದ್ದಾರೆ, ಲೆಟ್ ದ ಡಿಸ್ಕಸ್. ಅದೇನು ತಪ್ಪೇನಿಲ್ಲ. ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗವರ್ಮೆಂಟ್ ಈಸ್ ದೇರ್. We are ready to discuss. We are ready to reply. Whatever allegation you wanted to do on us, you do it. We are there to reply to you. We don't mind on that. We will do it. But ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದ್ ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ 1 ಗಂಟೆ, ವಿದಿನ್ 1 ಅವರ್ ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಬೇಗ ಪ್ರಶ್ನೆ ನೀವು ಕ್ಲೋಸ್ ಮಾಡಿ. ಅಧ್ಯಕ್ಷರೇ, ಅವರು ವಿಲ್ ಡೂ ಇಟ್.
ಮಾನ್ಯ ಈಗ ನಾನೊಂದು ಹೇಳ ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ತಡೆ ಮಾಡಲ್ಲ. ಪರಿಸ್ಥಿತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕೂಡ ಪ್ರಶ್ನೋತ್ತರ ಪ್ರಶ್ನೋತ್ತರ ಮಾಡಿ ಪರಿಸ್ಥಿತಿಯಲ್ಲಿ ಬಂಧನಾಗಿತ್ತು. ಆಯ್ತು, ಪ್ರಶ್ನೋತ್ತರ ಮಾಡಿ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಒಂದು ದೊಡ್ಡ ನಿರ್ಣಯ ಆಯ್ತು, ಚರ್ಚೆ ಮಾಡಪ್ಪ, ಏನು ಚರ್ಚೆ ಮಾಡುವ. ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಪ್ರಶ್ನೋತ್ತರ ಈಗ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಹೇಳಿದ್ಮೇಲೆ ಸಂವಿಧಾನದ ಕರ್ತವ್ಯ ಸಿಕ್ಕಿದ್ದಿದೆ. ಚರ್ಚೆ ಮಾಡುವ. ಸಂವಿಧಾನದ ಕರ್ತವ್ಯ ಸಿಕ್ಕಿ 50 ವರ್ಷ ಆಯ್ತು. ಸಂವಿಧಾನದ ರಕ್ಷಣೆಗೆ ನೀವೇ ಬೇಕಾಗಿರೋದು. ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್. ಕೋಲಾಹಲಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಪ್ರಶ್ನೋತ್ತರದ ನಂತರ ಚರ್ಚೆಗೆ ಅವಕಾಶ ಇದೆ ಅಂತ ಸ್ಪೀಕರ್ ಹೇಳ್ತಾ ಇದ್ದಾರೆ. ಈ ಕಡೆಗೆ ಸರ್ಕಾರದ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಕೂಡ ರೆಡಿ ಇದೀವಿ ಚರ್ಚೆಗೆ ಅಂತ. ಬಟ್ ನಿಯಮಾವಳಿ ಪ್ರಕಾರ ನಡೀಲಿ ಸೆಷನ್ನು, ನೀವು ಹೇಳಿದ ತಕ್ಷಣನೇ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರೂಲಿಂಗ್ ಪಾರ್ಟಿನಲ್ಲಿ ಇರುವಂತಹ ಪಾರ್ಲಿಮೆಂಟೇರಿಯನ್ಸ್ಗಳ ಮಾತು. ಬಟ್ ಇದಕ್ಕೆ ವಿರೋಧ ಪಕ್ಷದಿಂದ ಇಲ್ಲಿ ಆಕ್ಷೇಪ ಎತ್ತಲಾಗ್ತಾ ಇದೆ. ಸುನಿಲ್ ಕುಮಾರ್ ಆದಿಯಾಗಿ, ಆರ್ಗ ಜ್ಞಾನೇಂದ್ರ ಆದಿಯಾಗಿ ಎಲ್ಲರೂ ಕೂಡ ಈ ವಿಚಾರ ಈಗಲೇ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು, ಇದು ಚರ್ಚೆಗೆ ಒಳಪಡ್ತಾ ಇರುವಂತಹ ಅರ್ಹತೆ ಇರುವಂತಹ ಇಶ್ಯೂ ಆಗಿರೋದ್ರಿಂದ, ಗಂಭೀರ ಇಶ್ಯೂ ಆಗಿರೋದ್ರಿಂದ ಚರ್ಚೆ ಈಗಾಗ್ಲಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೋತ್ತರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಹೇಗೆ? ಹಿರಿಯ ಸಚಿವರಿದ್ದೀರಲ್ಲ.